ವೀಕ್ಷಕರ ಎಲ್ಲರ ಊಹೆಗೂ ನಿಲುಕದ ಒಂದು ಯಂತ್ರ ಮಾರುಕಟ್ಟೆಗೆ ಕಳೆದ ವಾರ ಲಗ್ಗೆ ಇಟ್ಟಿದೆ. ಇವರು ಕಂಡುಹಿಡಿದ ಯಂತ್ರಕ್ಕೆ ಇಡೀ ಜಗತ್ತಿಗೆ ಪರಿಹಾರ ಕೊಟ್ಟಂತೆ ಆಗಿದೆ. ಕಳೆದ ಒಂದು ವಾರದಿಂದ ಪ್ರಪಂಚಾದ್ಯಂತ ಎಲ್ಲಿ ನೋಡಿದರೂ ಇವರದ್ದೇ ಸುದ್ದಿ. ಈಗಾಗಲೇ ಮಾರಾಟ ಶುರುವಾಗಿದ್ದು ಇದನ್ನು ಖರೀದಿ ಮಾಡಲು ಗ್ರಾಹಕರು ತುದಿಗಾಲಿನಲ್ಲಿ ನಿಂತಿದ್ದಾರೆ. ಅಷ್ಟೇ ಅಲ್ಲ ವೀಕ್ಷಕರ, ಇದಕ್ಕೆ ಸಿಕ್ಕಿರುವ ಡಿಮ್ಯಾಂಡ್ ನೋಡಿ ಸ್ವತಃ ಇದನ್ನು ಕಂಡುಹಿಡಿದವರೇ ಒಂದು ಕ್ಷಣ ಬೆಚ್ಚಿ ಬಿದ್ದಿದ್ದಾರೆ. ನಮಸ್ಕಾರ ವೀಕ್ಷಕರ, ನಿಮಗೆಲ್ಲರಿಗೂ ಗೋಲಿ ಇನ್ಸೈಡ್ ಹಿಟ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಸುಧೀಂದ್ರ. ನೀವಿನ್ನು ಈ ಚಾನಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರೆಯಬೇಡಿ. ಇವರು ಕಂಡುಹಿಡಿದ ಯಂತ್ರದಿಂದ ಜಗತ್ತೇ ಎದ್ದು ನಿಂತು ನೋಡುತ್ತಾ ಇದೆ. ಕೇವಲ ವಾತಾವರಣದ ಗಾಳಿಯಿಂದ ಈ ಯಂತ್ರ ನೀರು ಸೃಷ್ಟಿ ಮಾಡುತ್ತೆ. ಅದು ಅಂತಿಂತ ನೀರಲ್ಲ, ಜಗತ್ತಿನಲ್ಲಿ ಅತಿ ಶುದ್ಧವಾದ ನೀರು ಈ ಯಂತ್ರ ನಮಗೆ ಕೊಡುತ್ತೆ. ಈ ಯಂತ್ರದಿಂದ 100% ನೀರಿನ ತೊಂದರೆ ಮಾಯವಾಗುತ್ತೆ. ಇದರಲ್ಲಿ ಯಾವುದೇ ಸಂದೇಹವಿಲ್ಲ. ನೀರಿಗಾಗಿ ಮಾನವ ಮಳೆ ಬರುವುದನ್ನು ಕಾಯುವ ಅವಶ್ಯಕತೆ ಇಲ್ಲ. ಬೋರ್ವೆಲ್ ಆಗ್ಲಿ, ಮುನ್ಸಿಪಲ್ ವಾಟರ್ ಆಗ್ಲಿ, ಎಲ್ಲದಕ್ಕೂ ಹೇಳಿ ಗುಡ್ ಬೈ. ಒಬ್ಬ ವ್ಯಕ್ತಿಯ ದೇಹದಲ್ಲಿ 60% ನೀರು ಆವರಿಸಿಕೊಂಡಿರುತ್ತೆ. ಪ್ರಕೃತಿಯಲ್ಲಿ ನೀರು ಸಾಕಷ್ಟಿದೆ. ಸ್ನೇಹಿತರೆ, ನೀತಿ ಆಯೋಗದ ವರದಿ ಪ್ರಕಾರ ಭಾರತದ 71 ನಗರದಲ್ಲಿ ಬಹುತೇಕ ಅಂತರ್ಜಾಲ ಇಲ್ಲ. ಇದರಲ್ಲಿ ನಮ್ಮ ಕರ್ನಾಟಕದ ಬೆಂಗಳೂರು ಕೂಡ ಸೇರಿದೆ. ಇದು ಅತ್ಯಂತ ಗಂಭೀರ ಸಮಸ್ಯೆ, ಅದರಲ್ಲೂ ಕರ್ನಾಟಕದ ಬೆಂಗಳೂರಿನವರಿಗೆ. ಚೆನ್ನೈನ ವಿಜ್ಞಾನಿಗಳ ತಂಡ ಈ ಸಮಸ್ಯೆಗೆ ಪರಿಹಾರ ಹುಡುಕಿ ಗೆದ್ದಿದ್ದಾರೆ. ವೀಕ್ಷಕರೇ, ಈ ಯಂತ್ರದ ಹೆಸರು ವಾಯು ಜಲ್ ಹವಾಸೆ ಪಾನಿ, ಅಂದರೆ ಗಾಳಿಯಿಂದ ನೀರು. ಮಡ್ರಾಸ್ ಐಐಟಿ ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟ್ ನ ಪ್ರೊಫೆಸರ್ ಡಿ ಪ್ರದೀಪ್ ಮತ್ತು ವಿದ್ಯಾರ್ಥಿಗಳಾದ ರಮೇಶ್ ಅಂಕಿತ್ ಜೊತೆ ಸೇರಿ ಈ ವಾಯು ಜಲ್ ಯಂತ್ರ ಸೃಷ್ಟಿ ಮಾಡಿದ್ದಾರೆ. ದಿಸ್ ಮಷಿನ್ ಕನ್ವರ್ಟ್ಸ್ ಅಟ್ಮಾಸ್ಫಿರಿಕ್ ಹ್ಯೂಮಿಡಿಟಿ ಇಂಟು ಕ್ಲಿಯರ್ ಡ್ರಿಂಕಿಂಗ್ ವಾಟರ್, ಅಂದರೆ ವಾತಾವರಣದ ಆರ್ದ್ರತೆಯನ್ನು ಶುದ್ಧ ಕುಡಿಯುವ ನೀರಾಗಿ ಪರಿವರ್ತಿಸುತ್ತಾರೆ. ಈ ಟೆಕ್ನಾಲಜಿಯನ್ನು ಅಟ್ಮಾಸ್ಫಿರಿಕ್ ವಾಟರ್ ಜನರೇಟರ್ ಎಂದು ಹೇಳುತ್ತಾರೆ. ವಾತಾವರಣದಲ್ಲಿ ಪ್ರತಿ ವ್ಯಕ್ತಿಗೆ ಸುಮಾರು 1 ಬಿಲಿಯನ್ ಲೀಟರ್ ನೀರು ತೇವಾಂಶ ರೂಪದಲ್ಲಿ ಇರುತ್ತದೆ. ಅದರಿಂದ ಸ್ವಲ್ಪ ಪ್ರಮಾಣ ಪಡೆಯುವ ಕೆಲಸ ಈ ಮಷಿನ್ ಮಾಡುತ್ತೆ. ಸಸ್ಯಗಳು ಗಾಳಿಯಲ್ಲಿ ಇರುವ ನೀರನ್ನು ಹೇಗೆ ಪಡೆದುಕೊಳ್ಳುತ್ತೋ ಅದೇ ವಿಧಾನವನ್ನು ಇವರು ಅನುಸರಿಸಿದ್ದಾರೆ. ಬೆಳೆಗೆ ಸಸ್ಯಗಳ ಮೇಲೆ ಇಬ್ಬನಿ ಹನಿಗಳ ನೀರು ನೋಡೇ ಇರುತ್ತೀರಾ. ಈ ನೈಸರ್ಗಿಕ ವಿಧಾನವನ್ನು ಈ ಮಷಿನ್ ಬಳಸುತ್ತೆ. ಈ ಮಷಿನ್ ಒಳಗೆ ಅಳವಡಿಸಿರುವ ಕೂಲರ್ ಗಾಳಿಯನ್ನು ಎಳೆಯುತ್ತೆ. ಹೀಗೆ ಎಳೆದ ಗಾಳಿಯಲ್ಲಿರುವ ಆರ್ದ್ರತೆಯು ಮಷಿನ್ ಒಳಗಡೆ ಹಾಕಲಾಗಿರುವ ಎವಾಪರೇಟರ್ ಮೇಲೆ ಬಂದು ಸೇರುತ್ತೆ. ಇದು ನೀರಾಗಿ ಒಂದು ಕಡೆ ಶೇಖರಣೆ ಆಗುತ್ತೆ. ಈ ನೀರನ್ನು ಫಿಲ್ಟರ್ ಮಾಡಿ ಇದರಲ್ಲಿ ಮಿನರಲ್ ಮಿಶ್ರಣ ಮಾಡಲಾಗುತ್ತೆ. ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಸೋಡಿಯಂ ಬೆರೆಸಿದಾಗ ಈ ನೀರನ್ನು ಕುಡಿಯೋದಕ್ಕೆ ಯೋಗ್ಯವಾಗಿರುತ್ತೆ. ಇದು ಗಾಳಿಯಿಂದ ನೀರನ್ನು ಪಡೆಯುವ ವಿಧಾನ. ಈಗಾಗಲೇ ಈ ವಾಯು ಜಲ್ ಮಷಿನ್ ಮಾರುಕಟ್ಟೆಯಲ್ಲಿ ಹೆಜ್ಜೆ ಇಟ್ಟಿದ್ದಾಗಿದೆ. ಚೆನ್ನೈ, ಬೆಂಗಳೂರಿನಲ್ಲಿ ಎಷ್ಟೋ ಶಾಲೆಯಲ್ಲಿ ಮಕ್ಕಳಿಗೆ ನೀರು ಕುಡಿಯುವುದಕ್ಕೆ ಈ ಮಷಿನ್ ಅಳವಡಿಸಲಾಗಿದೆ. ಎಲ್ಲರ ಮನೆಯಲ್ಲೂ ಈ ಶುದ್ಧ ಕುಡಿಯುವ ಯಂತ್ರ ಬರಬೇಕು ಎಂಬ ಒಳ್ಳೆ ಯೋಚನೆಯಿಂದ 30 ಲೀಟರ್ ನೀರು ಉತ್ಪಾದಿಸುವ ಯಂತ್ರ ಮಾರುಕಟ್ಟೆಗೆ ಬಂದಿದೆ. ಭಾರತ, ಅಮೆರಿಕ, ಸೌತ್ ಆಫ್ರಿಕಾ ಹೀಗೆ 18 ದೇಶಗಳಲ್ಲಿ ಈ ಮಷಿನ್ ಖರೀದಿಗೆ ಬೇಡಿಕೆ ಬಂದಿದೆ. ಕಾರಣ ಒಂದೇ, ನೈಸರ್ಗಿಕ ನೀರು ಸೃಷ್ಟಿ ಮಾಡುತ್ತೆ ಮತ್ತೆ ಫಿಲ್ಟರ್ ಮಾಡುವ ಅವಶ್ಯಕತೆ ಇಲ್ಲ. ವರ್ಷದ 365 ದಿನವೂ ನೀರಿಗೆ ಅಭಾವ ಬರೋದಿಲ್ಲ. ಅಷ್ಟೇ ಅಲ್ಲ, 2000 ಲೀಟರ್ ನೀರು ತಯಾರು ಮಾಡುವ ಮಷಿನ್ ಕೂಡ ಸದ್ಯದಲ್ಲೇ ಮಾರುಕಟ್ಟೆಗೆ ಬರಲಿದೆ. ಇದು ಸಂಪೂರ್ಣ ಸೌರಶಕ್ತಿಯಿಂದ ಕಾರ್ಯನಿರ್ವಹಿಸುತ್ತೆ. ಮನೆಯಲ್ಲಿ ಎಲ್ಲದಕ್ಕೂ ಈ ಶುದ್ಧ ನೀರನ್ನೇ ಉಪಯೋಗಿಸಬಹುದು. ಈ ನೈಸರ್ಗಿಕ ನೀರಿನಲ್ಲಿ ಕಾರ್ಬನ್ ಫುಟ್ ಪ್ರಿಂಟ್ ಅತಿ ಕಡಿಮೆ ಕಂಡು ಬರುತ್ತೆ. ಹಾಗಾಗಿ ಕುಡಿಯುವುದಕ್ಕೆ ಇದರಷ್ಟು ಶುದ್ಧ ನೀರು ಬೇರೆ ಯಾವುದೂ ಇಲ್ಲ ಎಂದು ಹೇಳುತ್ತಾರೆ. ಈ ವಾಯುಜಲ ಮಷಿನ್ ಬಗ್ಗೆ ಭಾರತದ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಕೂಡ ತುಂಬಾ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ವೀಕ್ಷಕರೇ, ಇದು ಜಗತ್ತಿನಲ್ಲಿಯೇ ಅತಿ ದೊಡ್ಡ ಉಪಯುಕ್ತವಾದ ಆವಿಷ್ಕಾರ. ಭೂಮಿಯ ಜನಸಂಖ್ಯೆ 783 ಕೋಟಿ. ಎಲ್ಲರ ಸಮಸ್ಯೆ ಒಂದೇ, ಅದು ನೀರು. ಈ ಸಮಸ್ಯೆಯನ್ನು ಬಗೆಹರಿಸಲು ಮುಂದಾಗಿದೆ ವಾಯು ಜಲ್ ಮಷಿನ್. ಈ ಮಷಿನ್ ಕುಡಿಯುವ ನೀರಿನಲ್ಲಿ ದೊಡ್ಡ ರೆವಲ್ಯೂಷನ್ ಶುರು ಮಾಡಿದೆ ಎಂದರೆ ತಪ್ಪಿಲ್ಲ. ಜಗತ್ತು ತುಂಬಾ ಮುಂದೆ ಬಂದಿದೆ. ಅದರಲ್ಲೂ ನಮ್ಮ ಭಾರತ ಯಾವಾಗಲೂ ನಂಬರ್ 1. ಎಲ್ಲಾ ಸಮಸ್ಯೆಗೆ ಪರಿಹಾರ ನಮ್ಮ ದೇಶದ ಪ್ರಜೆಗಳಲ್ಲಿ ಇದೆ. ಭಾರತದಲ್ಲಿ ಸೃಷ್ಟಿಯಾಗುವ ಎಲ್ಲ ಆವಿಷ್ಕಾರಕ್ಕೆ ಒಂದು ಬೆಲೆ ಮತ್ತು ಗೌರವ ಇರುತ್ತೆ. ಭಾರತದಲ್ಲಿ ಕಂಡುಹಿಡಿದ ಉತ್ಪನ್ನ ಅಂದರೆ ಯಾರು ಲೇವಡಿ ಮಾಡೋದಿಲ್ಲ. ಒಂದು ಪಕ್ಷ ಲೇವಡಿ ಮಾಡಿದರೆ ಸರಿಯಾದ ಉತ್ತರ ಕೊಟ್ಟ ಉದಾಹರಣೆ ಕೂಡ ಇದೆ. ವೀಕ್ಷಕರೇ, ನಿಮಗೆ ವಾಯು ಜಲ್ ಯಂತ್ರದ ಮಾಹಿತಿಯ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನಿಮ್ಮ ಬಂಧು ಮಿತ್ರರೊಂದಿಗೆ ಹಂಚಿಕೊಳ್ಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರೆಯಬೇಡಿ. ಎಲ್ಲರಿಗೂ ಶುಭ ದಿನ.